3 ವರ್ಷದ ಮಕ್ಕಳಿಂದ ಹಿಡಿದು 90 ವರ್ಷದ ಮುದುಕಿಯರು ಸಹ ಸೋಷಿಯಲ್ ಮೀಡಿಯಾವನ್ನು ಬಳಸ್ತಾರೆ. ಏಜ್ ಡಿಫರೆನ್ಸ್ ಇಲ್ಲದೆ ಪ್ರತಿಯೊಬ್ಬರು ಮೊಬೈಲ್ ಹಿಡಿದು ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್ ಸೇರಿ ಸಾಕಷ್ಟು ಸೋಷಿಯಲ್ ಮೀಡಿಯಾವನ್ನು ಬಳಸ್ತಾರೆ. ಅದೊಂದು ಚಟ ಆಗಿದೆ. ಅದೆಷ್ಟೋ ಜನ ಇದರಿಂದ ಬದುಕು ಕಟ್ಟಿಕೊಂಡಿದ್ರೆ, ಸಾಕಷ್ಟು ಜನ ಇದರಿಂದ ಬೀದಿಗೆ ಬಂದಿದ್ದಾರೆ. ಅದರಲ್ಲೂ ಮಕ್ಕಳು ಹೆಚ್ಚಾಗಿ ಇದಕ್ಕೆ ಅಡಿಕ್ಟ್ ಆಗಿದ್ದಾರೆ. ಅದಕ್ಕೆ ಕಾರಣ ಕೂಡ ಪೋಷಕರೇ. ಮಕ್ಕಳು ಊಟ ಮಾಡಲ್ಲ, ಹಠ ಮಾಡ್ತವೆ ಅಂತ ಮೊಬೈಲ್ ತೆಗೆದು ಅವುಗಳ ಕೈಗೆ ಕೊಡ್ತಾರೆ. ಹಾಗೆ ಮಕ್ಕಳು ಕೂಡ ಅದಕ್ಕೆ ಅಡಿಕ್ಟ್ ಆಗ್ತಾ ಇದ್ದಾರೆ. ಈಗ ಸೋಷಿಯಲ್ ಮೀಡಿಯಾ ಬಳಸುವವರಿಗೆ ಬಿಗ್ ಶಾಕ್ ಅನ್ನ ಕೊಡಲಾಗಿದೆ. ಅಂದ್ರೆ ಇನ್ನು ಮುಂದೆ ಆ ದೇಶದಲ್ಲಿ ಸೋಷಿಯಲ್ ಮೀಡಿಯಾ ಬಳಸೋ ಹಾಗೇನೇ ಇಲ್ಲ. ಯಾಕಂದ್ರೆ ಇಲ್ಲಿ ಸೋಷಿಯಲ್ ಮೀಡಿಯಾ ಬಳಕೆಯನ್ನ ಬ್ಯಾನ್ ಮಾಡಿದ್ದಾರೆ. ಯಾವ ದೇಶ, ಯಾಕೆ, ಎಷ್ಟು ವರ್ಷದವರಿಗೆ ಅನ್ನೋದನ್ನ ನೋಡೋಣ ಬನ್ನಿ. ಈಗಿನ ಮಕ್ಕಳು ಕೈಯಲ್ಲಿ ಚಾಕೊಲೇಟ್ ಬಿಟ್ಟು ಮೊಬೈಲ್ ಹಿಡಿತಾ ಇದ್ದಾರೆ. ದೊಡ್ಡವರಿಗಿಂತ ಮಕ್ಕಳೇ ಹೆಚ್ಚು ಕಾಲ ಸೋಷಿಯಲ್ ಮೀಡಿಯಾದಲ್ಲಿ ಕಳೀತಾ ಇದ್ದಾರೆ. ಇದಕ್ಕೆ ಕೊರೋನಾ ಕೂಡ ಒಂದು ಕಾರಣ ಅಂತಾನೆ ಹೇಳಬಹುದು. ಮಕ್ಕಳು ಹೆಚ್ಚಾಗಿ ಮೊಬೈಲ್ ಬಳಸುವುದರಿಂದ ಅವರ ಓದಿನ ಮೇಲೆ, ನಿದ್ದೆ ಮೇಲೆ, ಆರೋಗ್ಯದ ಮೇಲೆ ಸಾಕಷ್ಟು ಎಫೆಕ್ಟ್ ಆಗ್ತಾ ಇದೆ. ಹೀಗಾಗಿಯೇ ಆಸ್ಟ್ರೇಲಿಯಾದಲ್ಲಿ 16 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಲಾಗಿದೆ. ಆಸ್ಟ್ರೇಲಿಯಾದಲ್ಲಿ ಸಾಮಾಜಿಕ ಜಾಲತಾಣ ಬಳಸದಂತೆ ರೂಪಿಸಿದ ನಿಯಂತ್ರಣ ವಿಧೇಯಕವು ಸಂಸತ್ನಲ್ಲಿ ಅಂಗೀಕಾರಗೊಂಡಿದೆ. ಮಕ್ಕಳ ಮಾನಸಿಕ ಆರೋಗ್ಯ ಕಾಪಾಡುವ ದೃಷ್ಟಿಯಿಂದ ಸಾಮಾಜಿಕ ಜಾಲತಾಣಗಳಿಂದ ನಿಷೇಧಿಸಲು ರಚನೆಯಾಗಿದ್ದ ಕಠಿಣ ನಿಯಮಗಳ ಸಾಮಾಜಿಕ ಜಾಲತಾಣಗಳ ಕನಿಷ್ಠ ವಯಸ್ಸು ನಿಯಂತ್ರಣ ವಿಧೇಯಕಕ್ಕೆ ಆಸ್ಟ್ರೇಲಿಯಾ ಸಂಸತ್ ಅಂಗೀಕಾರದ ಮುದ್ರೆ ಒತ್ತಿದೆ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟಿಕ್ಟಾಕ್ ಸೇರಿದಂತೆ ಎಲ್ಲ ತಾಣಗಳಲ್ಲಿ 16 ವರ್ಷದೊಳಗಿನ ಮಕ್ಕಳು ಬಳಸದಂತೆ ನಿಯಂತ್ರಣ ವಿಧೇಯಕ ರೂಪಿಸಲಾಗಿದೆ. ಇಂಥ ಕಾನೂನು ರೂಪಿಸಿದ ಜಗತ್ತಿನ ಮೊದಲ ದೇಶ ಎಂಬ ಹಿರಿಮೆಗೆ ಆಸ್ಟ್ರೇಲಿಯಾ ಪಾತ್ರವಾಗಿದೆ. ಹಾಗಿದ್ರೆ ಈ ಕಾನೂನಿನಲ್ಲಿ ಏನಿದೆ ಅನ್ನೋದನ್ನ ನೋಡೋಣ ಬನ್ನಿ. ಹೊಸ ವಿಧೇಯಕದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಮಕ್ಕಳು ಲಾಗಿನ್ ಆಗದಂತೆ ನಿರ್ಬಂಧಿಸಲು ಸೂಚಿಸಲಾಗಿದೆ. ಟಿಕ್ಟಾಕ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಸ್ನ್ಯಾಪ್ಚಾಟ್, ಎಕ್ಸ್ನಂಥ ಸಾಮಾಜಿಕ ಮಾಧ್ಯಮ ಪ್ಲಾಟ್ಫಾರ್ಮ್ಗಳನ್ನು ಇನ್ನು ಮುಂದೆ ವಯಸ್ಸಿನ ಮಿತಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸಬೇಕು. ಇವುಗಳನ್ನು ಉಲ್ಲಂಘಿಸುವ ಕಂಪನಿಗಳಿಗೆ ಭಾರಿ ದಂಡವನ್ನು ವಿಧಿಸುವುದಾಗಿ ಮಸೂದೆಯಲ್ಲಿ ಪ್ರಸ್ತಾಪಿಸಲಾಗಿದೆ. 50 ಮಿಲಿಯನ್ ಆಸ್ಟ್ರೇಲಿಯನ್ ಡಾಲರ್ ಅಂದರೆ 275 ಕೋಟಿ ರೂಪಾಯಿಯಷ್ಟು ದಂಡವನ್ನು ವಿಧಿಸಬಹುದು ಎಂದು ಹೇಳಲಾಗಿದೆ. ನಿಷೇಧವು 2025 ಜನವರಿ 1ರಿಂದ ಪ್ರಾಯೋಗಿಕವಾಗಿ ಜಾರಿಗೆ ಬರಲಿದೆ. ಮಕ್ಕಳ ಖಾತೆ ಹೊಂದುವುದನ್ನು ನಿಷೇಧಿಸಲು ಜಾಲತಾಣಗಳಿಗೆ 1 ವರ್ಷ ಸಮಯವನ್ನು ನೀಡಲಾಗಿದೆ. ಸಾಮಾಜಿಕ ಮಾಧ್ಯಮಗಳಿಂದ ಮಕ್ಕಳ ಭವಿಷ್ಯಕ್ಕೆ ಧಕ್ಕೆ ಆಗಲಿದೆ ಎಂಬ ಕಾರಣಕ್ಕೆ ಈ ಒಂದು ನಿಯಮವನ್ನು ಜಾರಿಗೆ ತರಲಾಗಿದೆ. ಹೌದು, ಸರ್ಕಾರವೇನು ಈ ಕಾನೂನು ಜಾರಿಗೆ ತಂದಿದೆ, ಆದರೆ ಇದರಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ. ಏನೆಲ್ಲ ಸಮಸ್ಯೆಗಳಿವೆ ಅನ್ನೋದನ್ನ ನೋಡೋಣ ಬನ್ನಿ. ಸಾಮಾಜಿಕ ಜಾಲತಾಣಗಳು ಸಾಮಾನ್ಯವಾಗಿ 18 ವರ್ಷ ಮೇಲ್ಪಟ್ಟವರು ಮಾತ್ರ ಖಾತೆಗಳನ್ನು ತೆರೆಯಬಹುದು ಎಂತವೆ. ಆದರೆ ಬಳಕೆದಾರರ ವಯಸ್ಸು ಎಷ್ಟು ಅನ್ನೋದನ್ನ ಪತ್ತೆ ಹಚ್ಚುವುದು ಕಷ್ಟ. ಯಾಕಂದ್ರೆ ಮಕ್ಕಳು ತಮ್ಮ ಪೋಷಕರ ನಂಬರ್ ಮೂಲಕವೂ ಖಾತೆಗಳನ್ನು ತೆರೆಯುತ್ತಾರೆ. ಹೀಗಾಗಿ ಸಾಮಾಜಿಕ ಜಾಲತಾಣಗಳ ಜೊತೆ ಚರ್ಚಿಸಿ ನಿಯಮಗಳನ್ನು ಜಾರಿಗೆ ತರಬೇಕಾಗುತ್ತದೆ. ಫೇಸ್ಬುಕ್ನಲ್ಲಿ ಇತ್ತೀಚೆಗೆ ಖಾತೆಗಳನ್ನು ತೆರೆಯುವಾಗ ನಿಜ ಬದುಕಿನ ಹೆಸರು ಬಳಸುವಂತೆ ಕೇಳುತ್ತೆ. ಆದರೆ ಜನ ಮನಸ್ಸಿಗೆ ಬಂದ ಹೆಸರನ್ನ ನೀಡ್ತಾರೆ. ಇದು ಸತ್ಯ ಅಂತ ಹೇಗೆ ತಿಳಿಯುತ್ತೆ ಎಂಬ ಪ್ರಶ್ನೆಗೆ ಯಾವುದೇ ಉತ್ತರವಿಲ್ಲ. ಇನ್ನೊಂದು ಪ್ಲಾನ್ ಇದೆ. ಸರ್ಕಾರ ನೀಡಿದ ಗುರುತಿನ ಚೀಟಿಗಳನ್ನು ಸೋಷಿಯಲ್ ಮೀಡಿಯಾಗೆ ಲಿಂಕ್ ಮಾಡುವ ಮೂಲಕ ನಿಯಂತ್ರಣ ತರಬಹುದು. ಆದರೆ ಇದರಿಂದ ಸಾಮಾಜಿಕ ಜಾಲತಾಣಗಳ ಬಳಕೆದಾರರ ಸಂಖ್ಯೆ ಇಳಿಕೆ ಆಗುತ್ತೆ. ಇದರ ಎಫೆಕ್ಟ್ ಸಂಸ್ಥೆಗಳಿಗೆ ಆಗುತ್ತೆ. ಆಗ ಸಂಸ್ಥೆಗಳು ಸರ್ಕಾರದ ನಿಯಮದ ವಿರುದ್ಧ ಧ್ವನಿ ಎತ್ತಬಹುದು. ಈ ಎಲ್ಲ ಕಾರಣಗಳಿಂದ ಆಸ್ಟ್ರೇಲಿಯಾ ಸರ್ಕಾರವು ಅನೇಕ ಸವಾಲುಗಳನ್ನು ಎದುರಿಸಿ ನಿಯಮಗಳನ್ನು ಜಾರಿಗೆ ತರಬೇಕಾಗಿದೆ. ಮಕ್ಕಳ ಸುರಕ್ಷತೆ ಹಾಗೂ ಉತ್ತಮ ಭವಿಷ್ಯವನ್ನು ಒದಗಿಸುವ ನಿಟ್ಟಿನಲ್ಲಿ ಎಲ್ಲ ಸವಾಲುಗಳಿಗೆ ಸರ್ಕಾರ 1 ವರ್ಷದಲ್ಲಿ ಉತ್ತರವನ್ನು ಕಂಡುಕೊಳ್ಳಬೇಕಾಗಿದೆ. ಆಸ್ಟ್ರೇಲಿಯಾದಲ್ಲಿ ಸರ್ಕಾರ ತೆಗೆದುಕೊಂಡ ನಿರ್ಧಾರ ಸರಿಯಾಗೇ ಇದೆ. ಆದರೆ ಇದು ಹೇಳಿದಷ್ಟು ಸುಲಭವಲ್ಲ. ಯಾಕಂದ್ರೆ ಪೋಷಕರೇ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬಳಕೆ ಮಾಡೋಕೆ ಅವಕಾಶ ಮಾಡಿಕೊಡ್ತಿರುವಾಗ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ.